ಯುವರಾಜನಿಗೇನೋ ಪಟ್ಟಾಭಿಷೇಕವಾಯಿತು. ಆದರೆ ಇನ್ನು ಮುಂದೆ ರಾಜ್ಯದ ಎಲ್ಲಾ ಜವಾಬ್ದಾರಿಯನ್ನು ಅವನೇ ನಿರ್ವಹಿಸಬೇಕು. ನನಗೆ ಹೇಗೆ ನಿರ್ವಹಿಸುತ್ತಾನೆಂಬುದೇ ಚಿಂತೆಯಾಗಿದೆ. ಮಹಾಮಾತ, ತಾವು ಯಾವುದಕ್ಕೂ ಚಿಂತಿಸದಿರಿ. ಈ ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ಅಲ್ಲದೆ ಯುವರಾಜರಿಗೆ ಸಕಾಲಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ಅವರನ್ನು ತಿದ್ದುತ್ತೀರಿ ಸರಿಯಾದ ಮಾರ್ಗದರ್ಶನ ನೀಡಿ ಸರಿದಾರಿಗೆ ತರುವ ಹೊಣೆ ನನ್ನದು ತಾಯಿ. ತಾವು ಚಿಂತೆಗೊಳ್ಳದಿರಿ. ಆದರೆ ಮಂತ್ರಿಗಳೇ, ಆ ದೇವರ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯದಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ ಮಂತ್ರಿಗಳೇ. ಆಗಬಹುದು, ಹೋಗಿ ಬನ್ನಿ ತಾಯಿ. ಶುಭ ದಿನ ಬಂದಿದೆ. ಅದಕ್ಕಾಗಿ ನನ್ನೆಲ್ಲ ಪ್ರೀತಿಯ ಪ್ರಜೆಗಳಿಗೋಸ್ಕರ, ಪ್ರೀತಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೋಸ್ಕರ ನಾನು ನನ್ನ ಆರಾಧ್ಯ ದೈವವಾಗಿರುವಂತಹ ಕೃಷ್ಣನ ಹಬ್ಬವನ್ನು ಆಚರಣೆ ಮಾಡಬೇಕೆಂದುಕೊಂಡಿದ್ದೇನೆ. ಯಾವುದೇ ಒಂದು ಕೃಷ್ಣ, ಆ ಕೃಷ್ಣನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದುಕೊಂಡಿದ್ದೇನೆ. ಅದಕ್ಕಾಗಿ ನನ್ನ ಎಲ್ಲ ಅಕ್ಕಪಕ್ಕದ ಯುವರಾಜರನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲ ಸಕಲ ಸಿದ್ಧತೆಗಳು ನಡೆದಿವೆ. ಆದರೆ ಮಂತ್ರಿಗಳೇ, ಹಾಗಿದ್ದರೆ ಎಲ್ಲ ನನ್ನ ಯುವರಾಜ ಮಿತ್ರರನ್ನ ಅದ್ದೂರಿಯಾಗಿ ಸ್ವಾಗತಿಸಿ. ಮೈಸೂರಿನಿಂದ ಮೈಸೂರು ಮಹಾರಾಜರು ಆಗಮಿಸುತ್ತಿದ್ದಾರೆ. ಮೈಸೂರು ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ. ಯುವರಾಜರು
ಸ್ನೇಹ ರಾಜ್ಯದಿಂದ ಸ್ನೇಹ ಮಹಾರಾಜರುಗಳು ಆಗಮಿಸುತ್ತಿದ್ದಾರೆ.
ನಗುತ್ತಿದ್ದವಲ್ಲ. ಹೇಗೆ ಅವರು ಬಹಳ ಚಿಂತನಾ ಮಗ್ನರಾಗಿ ಕೊಟ್ಟಿದ್ದಾರೆ. ನಾನು ಹೇಗಾದರೂ ಮಾಡಿ ನನ್ನ PhD ಸಮಸ್ಯೆ ಎಲ್ಲ ವಿದ್ಯಾರ್ಥಿಗಳು ರಚಿಸಬೇಕಲ್ಲವೇ? ಅದಕ್ಕೋಸ್ಕರ 2024-25ನೇ ಸಾಲಿಗಾಗಿ 5 ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಬೇಕೆಂದು ಕೊಂಡಿದ್ದೇನೆ. ಅದನ್ನೇ ಜಾರಿಗೆ ತರಬೇಕೆಂದು ಕೊಂಡಿದ್ದೇನೆ. ಮಂತ್ರಿಗಳೇ, ನನಗೆ ಈ ನಾಟಕ, ಯೋಗ, ಭರತನಾಟ್ಯ ಇವುಗಳನ್ನು ಕಂಡರೆ ನನಗೆ ಪಂಚಪ್ರಾಣ. ಅದಕ್ಕಾಗಿ ನನ್ನ ಈ ಯೋಜನೆಗಳಲ್ಲಿ ಮೊದಲು ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದ ಮೂಲಕವೇ ಮಾತನಾಡುವುದು ಸಾಧ್ಯವಿದೆ. ಮಹಾಪ್ರಭು, ಇದು ಸಾಧ್ಯವೇ? ಮಂತ್ರಿಗಳೇ, ಮಹಾಪ್ರಭು, ಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವುದೇ ಈ ಮೂರ್ಖರಾಜನ ಗುರಿ. ನನ್ನ ಆಜ್ಞೆಯನ್ನು ಪರಿಪಾಲಿಸಿ
ಆಗ್ಬೋದು. ನನ್ನ ಆಜ್ಞೆಗೆ ಬರಿ. ಯಾರಲ್ಲಿ ಬಾ. ನಿಲ್ಲಿಸಿ ನಿಮ್ಮ ನೃತ್ಯವನ್ನ. ಹೌದು. ನನ್ನ ರಾಜ್ಯದ ಮೇಲೆ ಪಕ್ಕದ ರಾಜ್ಯದವರು ಯುದ್ಧ ಮಾಡಲು ಬಂದಿದ್ದಾರೆಂದರೆ ಎಂತ ಅರೋಧಕಾರಿ ವಿಚಾರವಲ್ಲವೇ ಮಂತ್ರಿಗಳೇ? ಮಹಾಪ್ರಭು, ಅದನ್ನು ಇವರು ನೃತ್ಯದ ಮೂಲಕ ಹೇಳ್ತಿರುವರಲ್ಲ. ಇವರನ್ನ ಕರೆದುಕೊಂಡು ಹೋಗಿ ನಮ್ಮ ಪಟ್ಟದ ಆನೆಯ ಕಾಲಿಗೆ ತುಳಿಸಿಬಿಡಿ. ಮಹಾಪ್ರಭು, ನಿರಪರಾಧರು ತಮ್ಮ ಆಜ್ಞೆಯನ್ನು ಪಾಲಿಸುತ್ತಿದ್ದಾರಲ್ಲವೇ? ಮಂತ್ರಿಗಳೇ, ಮಹಾಪ್ರಭು, ಆಜ್ಞೆಯನ್ನು ಪರಿಪಾಲಿಸಿ. ಆಗಬಹುದಾ? ಹೌದು. ಯಾರಲ್ಲಿ ಇವರನ್ನ ಸೇರಿಕೊಂಡು ಹೋಗಿ ಮಹಾಪ್ರಭು. ಹೇಗೆ ಅವರು ನಗುತ್ತ ಕುಳಿತಿದ್ದಾರೆ. ಹೌದೌದು. ಆದ್ದರಿಂದ ಇನ್ನು ನನ್ನ ಮುಂದಿನ ಯೋಜನೆ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ಅವರೆಲ್ಲ ಬರ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ಅಳುತ್ತಲೇ ಇರುವಂತೆ ಮಾತನಾಡಿಸಬೇಕು. ಯಾರೇ ಇನ್ನು ಮುಂದೆ ರಾಜ್ಯದ ಪ್ರಜೆಗಳನ್ನು ಅಳುತ್ತಲೇ ಮಾತನಾಡಬೇಕೆಂದು ಡಂಗುರ ಸಾರಿಸು. ಮಹಾಪ್ರಭು, ನಿಮ್ಮ ನಿಮ್ಮ ಸಂತೋಷದ ವಿಚಾರವನ್ನ ಇವರು ಅಳುತ್ತ ಹೇಳುತ್ತಿದ್ದಾರಲ್ಲ ಮಂತ್ರಿಗಳೇ. ನನ್ನ ರಾಜ್ಯಕ್ಕೆ ಹೊಸ ಯುವರಾಜನು ಬಂದನೆಂದರೆ ಎಂತ ಸಂತೋಷದ ವಿಚಾರವಲ್ಲವೇ? ಹೌದಲ್ವೇ? ಅದನ್ನು ಬಿಟ್ಟು ಇವರು ಅಳುತ್ತ ಹೇಳುತ್ತಿದ್ದಾರೆ. ಮಂತ್ರಿಗಳೇ, ಇವರನ್ನ ಕರೆಸಿಕೊಂಡು ಹೋಗಿ ನಮ್ಮ ಕೊಪ್ಪರಿಗೆ ಕೊತ ಕೊತ ಕುದಿಯುವ ಎಣ್ಣೆಯಲ್ಲಿ ಬೋಧದಾಗಿ ಕರೆದಿಸಿ. ಮಹಾಪ್ರಭು, ರಾಜ್ಯದ ಪಾಪ ಪಾಪ ಪ್ರಜೆಗಳು ರಾಜಾಜ್ಞೆಯನ್ನು ಪರಿಪಾಲಿಸುತ್ತಾರೆ. ಮಹಾಪ್ರಭು, ಹೌದಾ? ನಗಿಸ್ಬೇಕಲ್ಲ. ಹೌದೌದು, ಹೌದು. ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ನಗುತ್ತಲೇ ಮಾತನಾಡುವುದೇ ಡಂಗುರ ಸಾರಿಸಿದರು. ನಗುತ್ತಲೇ ಇನ್ನು ಮುಂದೆ ರಾಜ್ಯದ ಪ್ರಜೆಗಳು ನಗುತ್ತಲೇ ಮಾತಾಡಬೇಕೆಂದು ಡಂಗೂರವನ್ನು ಸಾರಿಸಿ.
ಕರೆದುಕೊಂಡು ಬಿಟ್ಟೆಯ ಹೇ ಶ್ರೀನಿವಾಸ, ಹೇ ಗೊಂಡಲವಾಡ, ನನಗೂ ಈಗ ಹೇ ಶ್ರೀನಿವಾಸ, ನಿನ್ನ ನಾಮವೇ ನನ್ನ ಸ್ಮರಣೆಯಾಗಿ ಮಹಾಪ್ರಭು ಸಮಾಧಾನರಾಗಿ. ನನಗಿರುವ ಕಲೆ ರಾಜಮಾತೆಯನ್ನು ನನ್ನಿಂದ ಕಳೆದುಕೊಂಡ ಮೇಲೆ ನಾನು ಯಾರಿಗೋಸ್ಕರ ಬದುಕಬೇಕು? ನನ್ನ ತಾಯಿಯ ಸಾವಿನ ವಾರ್ತೆಯನ್ನು ನಗುವಿನ ಅಟ್ಟಹಾಸದಿಂದ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಮಂತ್ರಿಗಳೇ, ನಾನು ನಿಮ್ಮ ಮಾತನ್ನು ಕೇಳಬೇಕಾಗಿತ್ತು. ನಾನು ಕೇಳಲಿಲ್ಲ. ನನ್ನದೇ ಹಾವಭಾವದಿಂದ, ನನ್ನದೇ ತಾರ್ಕಿಕ ಯೋಜನೆಗಳಿಂದ ನಾನು ತೆಗೆದುಕೊಂಡ ನಿರ್ಧಾರಗಳೇ ನನಗೆ ಮುಳ್ಳಾದವು. ಮಂತ್ರಿಗಳೇ, ನಾನು ಇನ್ನು ಮುಂದೆ ಬದಲಾಗುತ್ತಿದ್ದೇನೆ. ನನ್ನ ರಾಜ್ಯದ ಪ್ರಜೆಗಳಿಗೋಸ್ಕರ, ನನ್ನ ರಾಜ್ಯದ ಮುಂದಿನ ಭವಿಷ್ಯಕ್ಕೋಸ್ಕರ, ನನ್ನ ಪ್ರಜೆಗಳ ಸಂತೋಷಕ್ಕೋಸ್ಕರ ನಾನು ಆಗಬಹುದು. ಮಹಾಪ್ರಭು, ಅದಕ್ಕೆ ಹೇಳುವುದು ಯಾವುದೇ ಒಂದು ಕಾರ್ಯವನ್ನು ಕೈಗೊಳ್ಳುವ ಮುನ್ನ, ಯಾವುದೇ ಮಾತನಾಡುವ ಮುನ್ನ ಸರಿಯಾಗಿ ಆಲೋಚಿಸಿ ನಿರ್ಧಾರಕ್ಕೆ ಬಂದು ತಿಳಿಸಬೇಕೇ ಹೊರತು ಆತುರವಾಗಿ ಕೊಟ್ಟ ವರ ಈ ರೀತಿ ಆಗುವುದು. ಮಹಾಪ್ರಭು, ನನಗೆ ಅರ್ಥವಾಯಿತು. ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಸಮಯೋಚಿತವಾಗಿ, ಸಂದರ್ಭಕ್ಕನುಗುಣವಾಗಿ ನಾವು ನಿರ್ಧಾರಕ್ಕೆ ತೆಗೆದುಕೊಳ್ಳಬೇಕು. ಸ್ವಲ್ಪವೇನಾದರೂ ಆಚೆ ಈಚಾದರೆ ನನ್ನ ತಾಯಿಯಾಗಿ ನಾನು ಕಳೆದುಕೊಳ್ಳಬೇಕಾಗುತ್ತದೆ. ಮಂತ್ರಿಗಳೇ, ಇನ್ನು ಮುಂದೆ ನನ್ನ ನಾಡಿನ ಎಲ್ಲ ಪ್ರಜೆಗಳಿಗೋಸ್ಕರ, ನಮ್ಮ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿಗೋಸ್ಕರ ಇನ್ನು ಮುಂದೆ ಎಲ್ಲ ಪ್ರಜೆಗಳು ನಮ್ಮ ಸಂಸ್ಕಾರಿತರಾಗಿ ಬೆಳೆಯಬೇಕು. ಅವರಿಗೆ ನಮ್ಮ ಸಂಸ್ಕಾರವನ್ನು ಕಳಿಸಿಕೊಡಬೇಕು. ನಮ್ಮ ನಾಡಿನ ಮೂಲೆ ಮೂಲೆಗಳಲ್ಲೂ ಕನ್ನಡವನ್ನ ಉಳಿಸಿ ಬೆಳೆಸಬೇಕು. ಅದಕ್ಕೋಸ್ಕರ ಇನ್ನು ಮುಂದೆ ನನ್ನ ರಾಜ್ಯದಲ್ಲಿ ಎಲ್ಲ ಕನ್ನಡದ ಹಾಡುಗಳ ಮೊಳಗಲಿ. ಕನ್ನಡ ನಾಡಿನ ಗೀತೆಗಳು ಕನ್ನಡಿಗರ ಮುಂದೆ ಮೊಳಗಲಿ.